ಪ್ರೈಸ್ ದ ಲಾರ್ಡ್. ಪ್ರೀತಿಯ ಸಹೋದರ ಹಾಗೂ ಸಹೋದರಿ, ಈ ದಿನ ನೋಡೋದ್ರಲ್ಲಿ ಬಹಳ ಸಂತೋಷದಿಂದಾಗಿದ್ದೇನೆ. ಈ ನೂತನ ದಿನ ದೇವ್ರು ಕೊಟ್ಟಿದ್ದಕ್ಕಾಗಿ ದೇವ್ರ ನಾಮಕ್ಕೆ ಸ್ತೋತ್ರ ಸಲ್ಲಿಸೋಣ. ಹೌದು ಪ್ರೀತಿಯ ದೇವ ಮಕ್ಕಳೇ, ಈ ಸಾಯಂಕಾಲ ವೇಳೆಯಲ್ಲಿ ದೇವರು ನಮ್ಮನ್ನು ಅದ್ಭುತವಾಗಿ ಕಾಪಾಡಿಕೊಂಡು ಆತನ ಪ್ರತಿದಿನ ವಾಕ್ಯ ಧ್ಯಾನ ಮಾಡುವಾಗ ನಮ್ಮನ್ನು ಅದ್ಭುತವಾಗಿ ಆಶೀರ್ವದಿಸುವಂಥ ದೇವರು ಮತ್ತು ನಮ್ಮನ್ನು ಯಾವಾಗಲೂ ಕಾಪಾಡಿ ಕೈ ಹಿಡಿದು ನಡೆಸುವಂಥ ಸರ್ವಶಕ್ತರಾಗಿದ್ದಾರೆ. ಹೌದು ಪ್ರೀತಿಯ ದೇವ ಮಕ್ಕಳೇ, ಯೇಸು ಸ್ವಾಮಿ ವಾಕ್ಯಗಳನ್ನು ನಾವು ಓದುವಾಗ ಧ್ಯಾನ ಮಾಡುವಾಗ ನಮಗೆ ಬೇಕಂತ ಒಳ್ಳೆಯ ಆರೋಗ್ಯಗಳನ್ನು ಮತ್ತು ಒಳ್ಳೆಯ ರೀತಿಯಲ್ಲಿ ಸಹಾಯ ಮಾಡುವಂಥ ದೇವರಾಗಿದ್ದಾನೆ. ಪ್ರೀತಿ ಉಳ್ಳ ದೇವ ಮಕ್ಕಳೇ, ಈ ದಿನ ಒಂದು ದೇವರು ಒಳ್ಳೆಯ ಒಂದು ಟಾಪಿಕನ್ನು ಕೊಟ್ಟಿದ್ದಾರೆ. ಇಂಗ್ಲೀಷಲ್ಲಿ ನೋಡೋದಾದರೆ ಗಾಡ್ ಹ್ಯಾಸಸ್ ಟು ಗಾಡ್ ಎಂಬುದಾಗಿ, ಕನ್ನಡದಲ್ಲಿ ದೇವರ ಪ್ರವೇಶ. ನಾವು ಎಲ್ಲಿ ದೇವರ ಪ್ರವೇಶದಲ್ಲಿ ನಾವು ಹೋಗ್ತಾ ಇದ್ದೀವಿ ಎಂಬುದು ಬಹಳ ಮುಖ್ಯವಾಗಿದೆ. ದೇವರಲ್ಲಿ ನಾವು ಪ್ರವೇಶವಾಗಿ ಯಾವ ರೀತಿಯಲ್ಲಿ ನಾವು ಹೋಗ್ತಾ ಇದ್ದೀವಿ ಎಂಬುದಾಗಿ ಬಹಳ ಮುಖ್ಯ. ಅದೇ ಥರ ನಾವು ನೋಡೋದಾದರೆ ಇದಕ್ಕೆ ಆಧಾರವಾಗಿ ದಾವಿದನ ಬರೆದ ಕೀರ್ತನೆ 65ನೇ ಅಧ್ಯಾಯ 4ನೇ ವಾಕ್ಯ ನಾನು ನಿಮಗಾಗಿ ಓದ್ತೀನಿ. ನಿಮ್ಮ ಹತ್ರ ಸತ್ಯವೇದವಿದ್ದರೆ ದಯಮಾಡಿ ತೆಗೆದು ಓದಬೇಕೆಂಬುದಾಗಿ ನಾನು ಕೇಳಿಕೊಳ್ಳುತ್ತೇನೆ. ದಾವಿದನ ಬರೆದ ಕೀರ್ತನೆ 65ನೇ ಅಧ್ಯಾಯ 4ನೇ ವಾಕ್ಯ ನಿಮಗಾಗಿ ಓದ್ತೇನೆ. ಅಲ್ಲಿ ಹೆಂಗೆ ಹೇಳ್ತಾರೆ, ನಿನ್ನ ಅಂಗಳದಲ್ಲಿ ವಾಸಿಸುವರಾಗಿ ನಿನ್ನ ಸನ್ನಿಧಿಯಲ್ಲಿ ಸೇವೆ ಮಾಡುವುದಕ್ಕೋಸ್ಕರ ಯಾರನ್ನು ಆರಿಸಿಕೊಳ್ಳುತ್ತೀಯೋ ಅವರೇ ಧನ್ಯರು. ನೀನು ವಾಸಿಸುವ ಮಹಾಪವಿತ್ರಾಲಯದ ಸೌಭಾಗ್ಯದಿಂದ ನಮಗೆ ಸಂತೃಪ್ತಿ ಆಗಲಿ. ಆಮೀನ್. ದೇವರ ಆಲಯದಲ್ಲಿ ಯಾರು ಸೇರಿಸ್ತಾರೋ, ದೇವರೇ ನಿನ್ನ ಅಂಗಳದಲ್ಲಿ ಯಾರು ನಾನು ಸೇವೆ ಮಾಡ್ತಾರೋ ಅವರೇ ಸಂತೃಪ್ತಿವಾಗಿ ನಿನ್ನ ಸನ್ನಿಧಿಯಲ್ಲಿ ಸೇವೆ ಮಾಡೋಗೋಸ್ಕರ ಆರಿಸಿಕೊಳ್ತೀಯೋ ಅವರೇ ಧನ್ಯರು ಎಂಬುದಾಗಿ ದಾವಿದರು ಹೇಳ್ತಾರೆ. ಹೌದು ಪ್ರೀತಿಯ ಮಕ್ಕಳೇ, ದಾವಿದ ಯಾವಾಗಲೂ ದೇವರ ಆಲಯದಲ್ಲಿ ಆರಾಧಿಸ್ತಾ ಇದೆ ಎಂಬುದನ್ನು ನೋಡ್ತೇವೆ. ಕುರಿ ಕಾಯುವಂಥ ಸಮಯದಲ್ಲೂ ಕೂಡ ದೇವರೇ ಈ ಒಳ್ಳೆಯ ದಿನ ಕೊಟ್ಟಿದ್ದಿ, ಆ ದೇವರು 6 ದಿನದಲ್ಲಿ 7ನೇ ದಿನ ವಿಶ್ರಾಂತಿ ದಿನ ಎಂಬುದಾಗಿ ದೇವರು ನೇಮಿಸಿದ್ರು ಪ್ರೇರೆ. ಅದೇ ಥರ ಇಲ್ಲಿ ಕೂಡ ದೇವರೇ ನಿನ್ನಲ್ಲಿ ನಾನು ಪ್ರವೇಶಿಸ್ತೀನಿ, ನಿನ್ನ ಆಲಯದಲ್ಲಿ ನಾನು ಹೋಗಿ ಕೊಂಡಾಡುತ್ತೇನೆ ಎಂಬುದಾಗಿ ಹೇಳ್ತಾರೆ. ಅಯ್ಯೋ ನಾನು ದೇವ್ರು ಕರೆದಿಲ್ಲ, ಅಯ್ಯೋ ನಾನೊಬ್ಬ ಪಾಪಿ ಎಂಬುದಾಗಿ ಹೇಳ್ಬೋದು. ಆದರೆ ದೇವರು ಮಗನೇ ಮಗಳೇ, ನಾನು ನಿನ್ನನ್ನು ಕರಿತಾ ಇದ್ದೀನಿ, ನೀನು ನನ್ನ ಸನ್ನಿಧಿಗೆ ಬಾ ಎಂಬುದಾಗಿ ದೇವರು ಕರಿತಾ ಇದ್ದೇನೆ. ಪ್ರೀತಿಯ ಮಕ್ಕಳೇ, ನಾವೆಷ್ಟೋ ದಿವಸಗಳಲ್ಲಿ ನಾವು ಆಲಯದಲ್ಲೇ ಹೋಗುತ್ತೆ ಮನಸ್ಸಾಳದೆ ನಾವು ಇಷ್ಟಪನ್ನಾಗಿ ನಾವು ಜೀವಿಸ್ತಾ ಇದ್ದೀವಿ. ಆದರೆ ದಾವಿದನು ಹೇಳ್ತಾನೆ, ದೇವರೇ ನಿನ್ನ ಅಂಗಳದಲ್ಲಿ ನಾನು ವಾಸಿಸುವುದು ಎಷ್ಟೋ ಭಾಗ್ಯಕರ, ಸಂತೃಪ್ತಿ ಆಗುತ್ತೆ ಎಂಬುದಾಗಿ. ಹೌದು ಪ್ರೀತಿಯ ದೇವ ಮಕ್ಕಳೇ, ನಾವು ಸಂತೃಪ್ತಿಯಾಗಿ ಜೀವಿಸಕ್ಕೆ ಸಾಧ್ಯ ಆಗಿದೆ. ಅದೇ ಥರ ಇದಕ್ಕೆ ಆಧಾರವಾಗಿ ನೋಡುವುದಾದರೆ ಪ್ರೀತಿಯ ದೇವ ಮಕ್ಕಳೇ, ಈಸ್ ಆಫ್ ಗಾಡ್ ಅಂತ ಹೇಳ್ತಾರೆ. ನಿನ್ನ ಅಂಗಳದಲ್ಲಿ ವಾಸಿಸುವರಾಗಿ ನಿನ್ನ ಸನ್ನಿಧಿಯಲ್ಲಿ ಎಷ್ಟೋ ಒಳ್ಳೆಯದೆಂಬುದಾಗಿ. ಅದಕ್ಕೆ ಇನ್ನೊಂದು 2 ಅಂಶ ಹೇಳ್ತೀನಿ. ಮೊದಲನೇದಾಗಿ ಯಾವುದಂದ್ರೆ ಇವಾಗ ತಾನೇ ಓದಿದ್ದೀವಿ 65ನೇ ಅಧ್ಯಾಯ ಕೀರ್ತನೆ. ಮತ್ತು ಇನ್ನೊಂದು ಈಸ್ ಆಫ್ ಕ್ರೈಸ್ಟ್ ಅಂದರೆ ಕ್ರಿಸ್ತನದು ಎಂಬುದಾಗಿ ಯೋಹಾನ ಬರೆದ ಸುವಾರ್ತೆ 10ನೇ ಅಧ್ಯಾಯ 7ನೇ ವಾಕ್ಯದಿಂದ 9ನೇ ವಾಕ್ಯ ನಿಮಗಾಗಿ ನಾನು ಓದ್ತೀನಿ ಪ್ರಿಯರೇ. ಅಲ್ಲಿ ಹಿಂಗೆ ಹೇಳ್ತದೆ ಏನಂದರೆ, ಯೋಹಾನ ಬರೆದ ಸುವಾರ್ತೆ 10ನೇ ಅಧ್ಯಾಯ 7ನೇ ವಾಕ್ಯದಲ್ಲಿ ಓದ್ತೀನಿ. ಏನಂತಂದರೆ ನೋಡಿ, ಇಲ್ಲಿ ಹೇಳ್ತದೆ, ಆದ ಕಾರಣ ಯೇಸು ಮತ್ತು ಅವರಿಗೆ, ನಿಮಗೆ ನಿಜವಾಗಿ ಹೇಳುತ್ತೇನೆ, ಕುರಿಗಳಿಗೆ ನಾನೇ ಬಾಗಿಲಾಗಿದ್ದೇನೆ. ದೇವರು ಕುರಿಗಳಿಗೆ ಬಾಗಿಲಾಗಿದ್ದಾರೆ ಅಂತೆ. ಮತ್ತೆ ನನಗಿಂತ ಮುಂಚೆ ಬಂದವರೆಲ್ಲರೂ ಕಳ್ಳರು, ಸುಳುಕೊಳ್ಳುವರು ಆಗಿದ್ದಾರೆ. ನೋಡಿ, ಕಳ್ಳರು ಯಾವ ರೀತಿಯಲ್ಲಿ ಬಂದು ನಿಮ್ಮನ್ನು ವಂಚಿಸ್ತಾರೋ ಅದೇ ಥರ ನಿಮಗೆ ವಂಚಿಸ್ತಾರೆ. ಆದರೆ ನಾನು ನಿಮಗೆ ಒಳ್ಳೆ ಮಾರ್ಗ ತೋರಿಸ್ತೀನಿ ಎಂಬುದಾಗಿ ದೇವರು ಈ ವಾಕ್ಯ ಹೇಳ್ತಿದ್ದಾರೆ ಪ್ರಿಯತಿದೆ ಮಕ್ಕಳೇ. ಅದೇ ಥರ 9ನೇ ವಚನ ನೋಡುವುದಾದರೆ, ನಾನೇ ಆ ಬಾಗಿಲು, ನನ್ನ ಮುಖಾಂತರವಾಗಿ ಯಾವನಾದರೂ ಒಳಗೆ ಹೋದರೆ ಸುರಕ್ಷಿತವಾಗಿದ್ದು ಕಾಪಾಡ್ತಾರೆ ಎಂಬುದಾಗಿ. ಹೌದು ಪ್ರೀತಿಯಿದೆ ಮಕ್ಕಳೇ, ನಾವು ದೇವರ ಒಳಗಡೆ ಹೋದರೆ ನಮ್ಮನ್ನು ಸುರಕ್ಷಿತವಾಗಿ ಕಾಪಾಡ್ತಾನೆ. ಸೈತನು ನಮ್ಮನ್ನು ವಂಚಿಸ್ತಾನೆ. ಈ ಮಗಳಿಗೆ ಏನಾದರೂ ತಪ್ಪಾದ ದಾರಿ ನಡೆಸಬೇಕೆಂಬುದಾಗಿ ತೋರಿಸ್ತಾರೆ. ಆದರೆ ದೇವ್ರು ಹೇಳ್ತಾನೆ, ನಾನು ಒಳ್ಳೆ ಬಾಗಿಲಾಗಿ ನಿಂತ್ಕೊಳ್ತೀನಿ ಎಂಬುದಾಗಿ ಕರೀತಾ ಇದ್ದಾರೆ. ದೇವ್ರ ಮಕ್ಕಳೇ, ನಮ್ಮ ಜೀವಿತದಲ್ಲಿ ಏನೇ ಇದ್ದರೂ ಕೂಡ ದೇವರನ್ನ ನಾವು ಪ್ರವೇಶ ಮಾಡಿಕೊಳ್ಬೇಕು. ದೇವರನ್ನ ನನ್ನ ಹೃದಯದಲ್ಲಿ ಬಾ ಎಂಬುದಾಗಿ ಕೇಳುವಾಗ ಆ ಕುರಿ ಹಾಗೆ ನಾವು ನಮ್ಮ ದಾರಿನ ಬಿಟ್ಟು ಬೇರೆ ದಾರಿಗೆ ನಾವು ಹೋಗ್ತೀವಿ. ಅದೇ ಥರ
14ನೇ ಅಧ್ಯಾಯದಲ್ಲಿ ನೋಡುವುದಾದ್ರೆ ಪ್ರಿಯ ದೇವ ಮಕ್ಕಳೇ, ಯೋಹಾನ ಬರೆದ ಸುವಾರ್ತೆ 14ನೇ ಅಧ್ಯಾಯ 6ನೇ ವಾಕ್ಯದಲ್ಲಿ ನೋಡುವುದಾದ್ರೆ ಅಲ್ಲಿ ಹೀಗೆ ಹೇಳ್ತದೆ, ನೋಡಿ ಹೇಳ್ತದೆ, ನಾನೇ ಮಾರ್ಗವು ಸತ್ಯವು ಜೀವವು ಆಗಿದೆ ಎಂಬುದಾಗಿ. ಹೌದು ಪ್ರೀತಿಯ ದೇವ ಮಕ್ಕಳಿಗೆ, ಯೇಸುವೆ ನಾನೇ ಮಾರ್ಗವು ಸತ್ಯವು ಜೀವವು ಆಗಿದೆ ಎಂಬುದಾಗಿ ದೇವರು ಹೇಳ್ತಾರೆ. ನನ್ನ ಮೂಲಕ ತಂದೆಯನ್ನ ನೋಡುವರು ಎಂಬುದಾಗಿ. ಅದೇ ತರ ದೇವರನ್ನು ನಾವು ಒಳ್ಳೆ ಮಾರ್ಗದಲ್ಲಿ ನಡೆಸ್ತಾರೆ, ಆತ ನಮಗೆ ಪ್ರವೇಶ ಮಾಡಿಸ್ತಿದ್ದಾರೆ. ನೀವು ಈ ಮಾರ್ಗದಲ್ಲಿ ಬನ್ನಿ ಎಂಬುದಾಗಿ ಆತ ಕರೀತಾ ಇದ್ದಾನೆ ಎಂಬುದಾಗಿ ನೋಡ್ತೇವೆ. ಅದೇ ತರ ರೋಮಪುರದ ಪತ್ರಿಕೆ 5ನೇ ಅಧ್ಯಾಯ 2ನೇ ವಾಕ್ಯ ನೋಡುವುದಾದ್ರೆ ಪ್ರಿಯರೇ, ಅಲ್ಲಿ ಹೀಗೆ ಹೇಳ್ತದೆ ನೋಡಿ, ಏನಂತಂದ್ರೆ, ನಾವು ಈಗ ನೆಲೆಗೊಂಡಿರುವ ದೇವರ ಕೃಪಾ ಆಶಯದಲ್ಲಿ ವಾಯ್ತು ಮತ್ತು ದೇವರ ಮಹಿಮೆಯನ್ನು ಹೊಂದುವೆಂಬ ಭರವಸೆಯಿಂದ ಉಲ್ಲಾಸವಾಗಿದ್ದೇವೆ. ಆಮೀನ್. ಆತನ ಕೃಪಾ ವರಗಳಿಂದ ಮತ್ತು ಉಲ್ಲಾಸದಿಂದ ನಾವು ಜೀವಿಸೋಕೆ ಸಾಧ್ಯ ಎಂಬುದಾಗಿ ರೋಮದವರಿಗೆ ಹೇಳ್ತಿದ್ದಾರೆ. ಅದೇ ತರ ದೇವ್ರ ಮಕ್ಕಳೇ, ನಾವು ಯಾವಾಗಲೂ ದೇವರ ಆಲಯದಲ್ಲಿ ಹೋಗ್ಬೇಕು, ಪ್ರವೇಶಿಸಬೇಕು, ದೇವರ ಯಾವಾಗಲೂ ಆನಂದಿಸಬೇಕೆಂಬುದಾಗಿ ದೇವ್ರ ವಾಕ್ಯ ಹೇಳ್ತದೆ ಪ್ರೀತಿ ದೇವ ಮಕ್ಕಳೇ. ಅದೇ ತರ ಈ ಎಫೆಸದವರಿಗೆ ಬರೆದ ಪತ್ರಿಕೆ 2ನೇ ಅಧ್ಯಾಯ 13ನೇ ವಾಕ್ಯ ನಿಮಗಾಗಿ ಓದ್ತೀನಿ ಪ್ರಿಯರೇ. ಅಲ್ಲಿ ಏನು ಚೆನ್ನಾಗಿ ಹೇಳ್ತದೆ. ಫಿಲಿಪ್ಪಿದವರಿಗೆ ಎಫೆಸದವರಿಗೆ 2ನೇ ಅಧ್ಯಾಯ 13ನೇ ವಾಕ್ಯ ನಿಮಗಾಗಿ ಓದ್ತೀನಿ. ಅಲ್ಲೇನಂತಂದರೆ, ಈಗಲಾದರೂ ಮೊದಲು ದೂರವಾಗಿದ್ದ ನೀವು ಕ್ರಿಸ್ತ ಯೇಸುವನ್ನು ಸೇರಿಸಿದವರಾಗಿದ್ದು ಆತನ ರಕ್ತದ ಮೂಲಕ ಸಮೀಪದವಾಗಿದ್ದೀರಿ. ನಾವೆಷ್ಟೋ ವರ್ಷಗಳ ಹಿಂದೆ ನಾವು ಕ್ರೈಸ್ತರಾದರೂ ಕೂಡ ದೇವ್ರ ಹಿಂದೆ ನಾವು ಹೋಗ್ತಾ ಇದ್ದೀವಿ. ದೇವರನ್ನ ಬಿಟ್ಟು ನಮ್ಮ ಜೀವಿತನ ನಾವು ಸಾಕ್ತಾ ಇರ್ತೀವಿ. ನೋಡಿ ಇಲ್ಲಿ ಹೇಳ್ತದೆ ಪೌಲನು ಎಫೆಸದವರಿಗೆ ಏನಂತಾರೆ, ನೀವು ಈಗಲಾದರೂ ಮೊದಲು ದೂರವಾಗಿದ್ದರಿಂದ ನೀವು ಕ್ರಿಸ್ತ ಯೇಸುವನ್ನು ಸೇರಿದವರಾಗಿದ್ದುಕೊಂಡು. ನೋಡಿ, ನಾವು ಮುಂಚೆ ಏನಾಗಿದ್ದೆವು, ದೇವರ ಬಿಟ್ಟು ಹೋಗ್ತಾ ಇದ್ದೀವಿ. ಆದರೆ ಇವಾಗಾದರೂ ದೇವರ ಮಾರ್ಗದಲ್ಲಿ ಬನ್ನಿ, ದೇವರನ್ನ ಸೇರಿಸಿಕೊಂಡ್ರಿ, ಆತನ ನಿಮಗಾಗಿ ರಕ್ತವನ್ನು ಸುರಿಸಿದ್ದಾನೆ ಎಂಬುದಾಗಿ ದೇವ್ರ ವಾಕ್ಯ ಹೇಳ್ತದೆ ಪ್ರೀತಿಯ ದೇವ ಮಕ್ಕಳೇ. ಅದೇ ವಾಕ್ಯ ಎಫೆಸದವರಿಗೆ ಬರೆದ ಪತ್ರಿಕೆ 3ನೇ ಅಧ್ಯಾಯ 12ನೇ ವಾಕ್ಯದಲ್ಲಿ ನೋಡುವುದಾದ್ರೆ ಪ್ರಿಯರೇ, ಅಲ್ಲಿ ಹೇಳ್ತದೆ ಹೀಗೆ, ಏನಂತಂದ್ರೆ, ದೇವರ ಸನ್ನಿಧ್ಯ ಸೇರುವುದಕ್ಕೆ ನಮಗಿರುವ ಭರವಸೆಯ ಧೈರ್ಯವು ಕ್ರಿಸ್ತನಲ್ಲಿ ಇಟ್ಟಿರುವ ನಂಬಿಕೆ ಮೂಲಕ ಆತನೇ ನಮಗೆ ಉಂಟಾಯಿತು. ನಾವು ಸಭೆ ಎಂಬುದಾಗಿ ಗೊತ್ತಿರಲಿಲ್ಲ, ಆ ದೇವರನ್ನ ಹೇಗೆ ಆರಾಧಿಸಬೇಕೆಂಬುದಾಗಿ ಗೊತ್ತಿಲ್ಲ. ಆದರೆ ದೇವರು ಪರಲೋಕದಿಂದ ನಮಗಾಗಿ ಬಂದು ಮನುಷ್ಯನ ರೂಪವಾಗಿ ಬಂದು, ಇದೇ ನೀವು ದೇವ್ರ ಮಾರ್ಗದಲ್ಲಿ ನಡ್ರಿ, ದೇವರನ್ನ ಆರಾಧಿಸಿರಿ, ಕೊಂಡಾಡ್ರಿ ಎಂಬುದಾಗಿ ಇಲ್ಲಿ ಹೇಳ್ತಿದ್ದಾರೆ ಪ್ರೀತಿ ದೇವಕ. ದೇವರ ಸನ್ನಿಧ್ಯ ಸೇರುವುದಕ್ಕೆ ನಮಗೆ ಭಯ ಇದ್ದರೂ ಕೂಡ ಆ ಭಯನ ಬಿಟ್ಟು ನೀವು ಧೈರ್ಯವುಳ್ಳವರಾಗಿ ಕ್ರಿಸ್ತನಿಗೆ ನೀವು ನೋಡಬಹುದು, ಕ್ರಿಸ್ತನ ಜೊತೆ ನೀವು ಆರಾಧಿಸಬಹುದು ಎಂಬುದಾಗಿ ಪೌಲ ಎಫೆಸದವರಿಗೆ ಹೇಳ್ತಿದ್ದೇನೆ ಪ್ರಿಯ ದೇವ ಮಕ್ಕಳೇ. ಅದೇ ತರ ನಾವು ಯಾವುದಕ್ಕೆ ಭಯಪಡದೆ, ಅಯ್ಯೋ ನಾನು ಹೇಗೆ ಆಲಯಕ್ಕೆ ಹೋಗ್ಲಿ, ನಾನು ಇಷ್ಟು ತಪ್ಪೆಲ್ಲ ಮಾಡ್ತಾ ಇದ್ದೀನಿ, ನನ್ನನ್ನು ದೇವ್ರು ಕರಿತಾನೋ ಇಲ್ಲೋ ಎಂಬಂತ ನಾವು ಭಯಪಡದೆ ಧೈರ್ಯವಾಗಿ ದೇವರೇ ನಿನ್ನ ಮಗನಾಗಿ ನಾನು ಜೀವಿಸ್ತೀನಿ ಎಂಬುದಾಗಿ ಹೇಳುವಾಗ ನಾವು ಆನಂದವಾಗಿ ಸಂತೋಷವಾಗಿ ನಾವು ಹೋಗ್ಬೋದು ಪ್ರೀತಿಯ ದೇವ ಮಕ್ಕಳೇ ದೇವ್ರ ಪ್ರವೇಶದಲ್ಲಿ. ಅದೇ ತರ ಕೊನೆಯದಾಗಿ ಇಬ್ರಿಯದವರಿಗೆ ಬರೆದ ಪತ್ರಿಕೆ 7ನೇ ಅಧ್ಯಾಯ 19ನೇ ವಾಕ್ಯ ಹಿಡಿದು 25ನೇ ವಾಕ್ಯವರೆಗೂ ನಾನು ನಿಮಗಾಗಿ ಓದ್ತೀನಿ. ಅಲ್ಲಿ ಕೊನೆ ಅದೇ ನಾವು ಓದ್ತೀನಿ ಪ್ರಿಯರೇ. ಅಲ್ಲಿ ಏನು ಹೇಳ್ತದಂದ್ರೆ, ಇಬ್ರಿಯದ ಬರೆದ ಪತ್ರಿಕೆ 7ನೇ ಅಧ್ಯಾಯ 19ನೇ ವಾಕ್ಯ ಓದ್ತೀನಿ. ಏನಂದರೆ, ಧರ್ಮಶಾಸ್ತ್ರವು ಯಾವುದನ್ನು ಸಿದ್ಧಕ್ಕೆ ತಾರದೆ ಇರುವುದರಿಂದ ಮೊದಲಿಂದ ನಿಯಮವು ನಿರ್ಬಲವಾಗಿಯೂ ನಿಷ್ಪ್ರಯೋಜಕವಾಗಿಯೂ ಇದ್ದು ರಾಗಿ ಹೋಯಿತು. ಅದಕ್ಕೆ ಬದಲಾಗಿ ಉತ್ತಮವಾಗಿರೆಂದು ಒಂದು ನಿರೀಕ್ಷೆದಾರವು ಪ್ರಬಲಕ್ಕೆ ಬಂತು ಎಂಬುದಾಗಿ ಹೇಳ್ತಾರೆ. ಆದರೆ 25ನೇ ವಚನ ಕೊನೆದಾಗಿ ಹೇಳ್ತಿದ್ರೆ ಏನಂದ್ರೆ, ಆದ ಕಾರಣ ಆತನು ತನ್ನ ಮೂಲಕ ದೇವರ ಬಳಿಗೆ ಬರುವವನನ್ನು ಸಂಪೂರ್ಣವಾಗಿ ರಕ್ಷಿಸುವುದಕ್ಕೆ ಶಕ್ತನಾಗಿದ್ದಾನೆ. ದೇವ್ರು ನನ್ನ ಬಳಿಗೆ ಮಕ್ಕಳು ಬರ್ತಾ ಇದ್ದಾರೆ ಎಂಬುದಾಗಿ ಆತ ರಕ್ಷಿಸ್ತಾನೆ ಎಂಬುದಾಗಿ ನಾವು ನೋಡ್ತೇವೆ ಪ್ರೀತಿಯ ಮಕ್ಕಳೇ. ಏನು ಒಳ್ಳೆ ವಾಕ್ಯ ಹೇಳ್ತಿದೆ ನೋಡಿ. ಆದ ಕಾರಣ ಆತನು ತನ್ನ ಮೂಲಕ ದೇವರ ಬಳಿಗೆ ಬರುವವರನ್ನು ಸಂಪೂರ್ಣವಾಗಿ ರಕ್ಷಿಸುವುದಕ್ಕೆ ಶಕ್ತನಾಗಿದ್ದಾನೆ. ನೋಡಿ, ಆತ ನಮಗೆ ಶಕ್ತನಾಗಿದ್ದಾನೆ, ನಮ್ಮನ್ನು ಒಳ್ಳೆ ರೀತಿಯಲ್ಲಿ ಕಾಪಾಡುವಂಥ ದೇವರು. ದಾವೀದನು ಹೇಳ್ತಾನೆ, ದೇವರೇ ನಿನ್ನ ಸನ್ನಿಧಿಗೆ ನಿನ್ನ ಅಂಗಳದಲ್ಲಿ ಬರುವುದನ್ನು ಎಷ್ಟೋ ಭಾಗ್ಯವಂತದ್ದು ತೃಪ್ತಿವಾಗಿರುತ್ತೆ ಎಂಬುದಾಗಿ. ಹೌದು ಪ್ರೀತಿಯ ಮಕ್ಕಳೇ, ಇಷ್ಟು ದಿನಗಳಲ್ಲಿ ನಾವು ಈ ಸಭೆಗೆ ಕರೆಕ್ಟಾಗಿ ಹೋಗ್ತಾ ಇದ್ದೀವ, ಸಭೆಯಲ್ಲಿ ನಾವು ಪ್ರವೇಶಿಸ್ತಾ ಇದ್ದೀವ, ದೇವ್ರ ಹತ್ರ ನಾವು
ಬರ್ತಾ ಇದ್ದೀವಾ ಎಂಬುದಾಗಿ ನಾವು ಪ್ರಶ್ನೆ ಮಾಡಿಕೊಳ್ಬೇಕು. ಎಷ್ಟೋ ವರ್ಷದಿಂದ ನಾವು ಕ್ರೈಸ್ತರಾಗಿ ಜೀವಿಸ್ತಾ ಇದ್ದೀವಿ ನಿಜ, ಆದರೆ ದೇವರ ಒಳಗಡೆ ಪ್ರವೇಶಿಸ್ತಾ ಇದೀವ? ನಾವು ಸಭೆಯಲ್ಲಿ ಸರಿಯಾಗಿ ಹೋಗ್ತಾ ಇದೀವ? ದೇವರನ್ನ ಆರಾಧಿಸ್ತಾ ಇದೀವ? ದಾವಿದನ ಹಾಗೆ ನಾವು ಪ್ರತಿದಿನ ದೇವರೇ ನಿನ್ನ ಸನ್ನಿಧಿಯಲ್ಲಿ ನಾನು ಬರ್ತೀನಿ. ಮತ್ತೆ ಅದೇ ತರ ಯೋಹಾನ ಬರೆದ ಸುವಾರ್ತೆ, ದೇವರೇ ನೀನು ಹೇಳಿದಿ ನಾನೇ ಮಾರ್ಗವು ಸತ್ಯವು ಜೀವವು. ಹೌದೇ ಸಪ್ಪ, ಕುರಿಗಳನ್ನು ಯಾವ ರೀತಿಯಲ್ಲಿ ನಾವು ಇಷ್ಟ ಬಂದ ಹಾಗೆ ಹೋಗ್ತವೆ, ಆದರೆ ದೇವರು ಹೇಳ್ತಾನೆ ಆ ಕುರಿಗಳನ್ನ ಕದಿಯೋರು ಬರ್ತಾರೆ, ಆದರೆ ನಾನು ನಿಮಗೆ ರಕ್ಷಿಸ್ತೀನಿ ಎಂಬುದಾಗಿ ಹೇಳ್ತಾರೆ. ಸೈತಾನ ವಂಚಿಸ್ತಾನೆ. ಪ್ರೀತಿಯ ಮಕ್ಕಳೇ, ನಾವು ಜಾಗರೂಕತೆಯಿಂದ ದೇವರ ಆಲಯಕ್ಕೆ ಹೋಗ್ಬೇಕು, ದೇವರಿಗೆ ನಾವು ಆರಾಧಿಸ್ಬೇಕು. ಆತನ ಅಂಗಳದಲ್ಲಿ ನಮಗೆ ತೃಪ್ತಿ ಆಗುತ್ತೆ. ಈ ಲೋಕದಲ್ಲಿ ನಾವು ಎಷ್ಟೇ ಏನೇ ಮಾಡಿದ್ರು ಕೂಡ ನಮಗೆ ತೃಪ್ತಿ ಇಲ್ಲ. ನಾವು ನನ್ನ ಜೀವನ ಯಾಕಪ್ಪ ಈ ತರ ಇದೆ ಎಂಬುದಾಗಿ ಜಿಗುಪ್ಸೆಯಿಂದ ನಾವು ಜೀವಿಸ್ತಾ ಇದೀವಿ. ಆದರೆ ದೇವರಿಗೆ ನಾವು ಪ್ರವೇಶಿಸಬೇಕು. ದೇವರೇ ನೀ ನನಗೆ ಧೈರ್ಯ ಕೊಟ್ಟಿದೆ, ನಿನ್ನ ಮಗಳಾಗಿ ನಿನ್ನನ್ನು ಕೊಂಡಾಡೋಕೆ ಸಹಾಯ ಮಾಡಿದಲ್ಲಪ್ಪ, ನಿನಗೆ ಸ್ತೋತ್ರ ಅಂತ ಹೇಳುವಾಗ ದೇವರು ಸಂತೋಷವಾಗಿದ್ದಾನೆ. ಪ್ರೀತಿಗಳು ದೇವ ಮಕ್ಕಳೇ, ಈ ದೇವರು ಈ ವಾಕ್ಯ ನಿಮ್ಮ ಜೀವಿತದಲ್ಲಿ ಆಶೀರ್ವದಿಸಿ ಕಾಪಾಡಲಿ. ದೇವ್ರು ನಿಮ್ಮನ್ನು ಅದ್ಭುತವಾದ ರೀತಿಯಲ್ಲಿ ನಡೆಸ್ತಾರೆ. ಪ್ರತಿದಿನ ದೇವ ವಾಕ್ಯಗಳನ್ನು ನೀವು ಧ್ಯಾನ ಮಾಡ್ರಿ. ದೇವ್ರು ಖಂಡಿತ ನಿಮ್ಮ ಸಮಸ್ಯೆ ಏನಿದ್ರು ಆತ ಬಿಡುಗಡೆ ಕೊಡುವಂಥ ದೇವರು, ನಮ್ಮನ್ನು ಕರುಣಿಸುವಂಥ ದೇವರು, ನಮ್ಮನ್ನು ಆಧರಿಸುವಂಥ ಸರ್ವಶಕ್ತನಾಗಿದ್ದಾನೆ. ಪ್ರೀತಿಗಳು ದೇವ ಮಕ್ಕಳೇ, ಯಾವುದಕ್ಕಾಗಿ ನಾವು ಗಲಿಬಿಳೆ ಮಾಡದೆ, ಸೈತನ ಅಂಧಕಾರದಲ್ಲಿ ಜೀವಿಸದೆ ದೇವ್ರ ಮಕ್ಕಳಾಗಿ ನಾವು ಜೀವಿಸಬೇಕು. ಈ ವಾಕ್ಯ ನಿಮ್ಮ ಜೀವಿತದಲ್ಲಿ ಬಲವಾಗಿ ನಡೆಸಲಿ ಎಂಬುದಾಗಿ ನಾನು ನಂಬುತ್ತೇನೆ. ದೇವರು ಈ ವಾಕ್ಯ ನಿಮ್ಮನ್ನು ಆಶೀರ್ವದಿಸಿ ಮತ್ತು ನಿಮ್ಮ ಕುಟುಂಬದಲ್ಲಿ ಒಳ್ಳೆ ಆರೋಗ್ಯದಿಂದ ನಡೆಸಲಿ ಎಂಬುದಾಗಿ ಎಲ್ಲರೂ ಕಣ್ಮುಚ್ಚಿ ಪ್ರಾರ್ಥನೆ ಮಾಡೋಣ. ಪರಿಶುದ್ಧನೆ ಪ್ರೀತಿಗಳು ತಂದೆ, ಈ ಒಳ್ಳೆ ಸಮಯಕ್ಕಾಗಿ ಸ್ತೋತ್ರ. ಕಳೆದ ವಾರ ಎಲ್ಲ ಅದ್ಭುತವಾಗಿ ಕಾಪಾಡಿಕೊಂಡು ಈ ಸಾಯಂಕಾಲ ವೇಳೆ ಸ್ವಾಮಿ ನಿನ್ನ ವಾಕ್ಯ ಧ್ಯಾನ ಮಾಡುತ್ತೆ ಸಹಾಯ ಮಾಡೋಕ್ಕಾಗಿ ಸ್ತೋತ್ರ. ಈ ಮಕ್ಕಳು ವಿಡಿಯೋ ಯಾರು ನೋಡ್ತಾರೋ ಅವರನ್ನು ಆಶೀರ್ವದಿಸು ಅಪ್ಪ. ದೇವರೇ ನೀನು ಹೇಳಿದ್ರಲ್ಲಪ್ಪ, ನಿನ್ನ ಅಂಗಳದಲ್ಲಿ ನಾವು ಎಷ್ಟು ಆನಂದವು ಸಂತೃಪ್ತಿ ಎಂಬುದಾಗಿ ದಾವಿದರು ಹೇಳೋ ಹಾಗೆ ಈ ಮಕ್ಕಳು ಕೂಡ ಎಷ್ಟು ಸಮಯದಲ್ಲಿ ನಿನ್ನ ಅಂಗಳದಲ್ಲಿ ಬರುವಂತೆ ನೀನು ಕರೆದಂಥ ದೇವರಾಗಿದೆ. ಪ್ರತಿಯೊಬ್ಬೊಬ್ಬರನ್ನು ಆಶೀರ್ವಿಸು, ಒಳ್ಳೆ ಆರೋಗ್ಯದಿಂದ ಅವ್ರನ್ನ ನಡೆಸಪ್ಪ ಅಂತ ಪ್ರಾರ್ಥಿಸಿದ್ರು. ಅವ್ರು ಯಾವ ಸಮಸ್ಯೆಲಿದ್ರು ಆ ಸಮಸ್ಯೆಯಿಂದ ಯೇಸು ನಾಮದಲ್ಲಿ ಬಿಡುಗಡೆ ಕೊಡು, ಅವ್ರನ್ನು ಶಾಂತಿ ಸಮಾಧಾನ ನಡೆಸಬೇಕಪ್ಪ ಅಂತ ಪ್ರಾರ್ಥಿಸಿದ್ರೆ. ಪ್ರೀತಿಗಳು ತಂದೆ, ಈ ಚಿಕ್ಕ ಪ್ರಾರ್ಥನೆ ಕೇಳಿದಕ್ಕಾಗಿ ಸ್ತೋತ್ರ. ಅವ್ರು ಬೇಕಂತೆಲ್ಲ ಸಹಾಯ ಮಾಡು, ಎಲ್ಲ ಚಿಂತೆ ಭಾರ ತೆಗೆದಕ್ಕೆ ನಿನ್ನ ಕೃಪೆಯಲ್ಲಿ ನಡೆಸಬೇಕೆಂದು ಈ ಚಿಕ್ಕ ಪ್ರಾರ್ಥನೆ ಕೇಳಿದಂತೆ ಯೇಸು ಕ್ರಿಸ್ತನಲ್ಲಿ ಬೇಡುತ್ತೇನೆ ಜೀವ ತಂದೆ, ಆಮೇನ್. ಮೇ ಗಾಡ್ ಬ್ಲೆಸ್ ಯು.